ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜಾರ್ಜ್ ವಿಲ್ಹೆಲ್ಮ್ ಫ್ರೆಡ್ರಿಕ್ ಹೆಗಲ್ ಜರ್ಮನ್ನ ಹೆಸರಾಂತ ಪ್ರಸಿದ್ಧ ತತ್ವಜ್ಞಾನಿ, ಇಡೀ ವಿಶ್ವ ಕಂಡ ಆದರ್ಶವಾದದ ಪ್ರಮುಖ ವ್ಯಕ್ತಿ. ಇವತ್ತಿನ ಎಪಿಸೋಡ್ನಲ್ಲಿ ಹೆಗಲ್ ಎಂಬ ಸಾಮಾನ್ಯ ಯುವಕನೊಬ್ಬ ಮಹಾನ್ ತತ್ವಜ್ಞಾನಿಯಾಗಿದ್ದೇಗೆ ಅನ್ನೋದರ ಜೊತೆಗೆ ಹೆಗಲ್ನ ಪ್ರಕಾರ ದೇವರು ಅಂದ್ರೆ ಯಾರು, ಪರಮ ಜ್ಞಾನವನ್ನ ಆತ ಕರೆದಿದ್ದು ಹೇಗೆ, ಇಡೀ ಜಗತ್ತಿಗೆ ಆತ ಬೋಧಿಸಿದ ಸತ್ಯ ಸಂಗತಿ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹೆಗಲ್ನ ಜನನವಾಗಿದ್ದು ಆಗಸ್ಟ್ 27, 1770 ನೈಋತ್ಯ ಜರ್ಮನಿಯ ಡುಚಿ ಆಫ್ ಉಂಟೆರ್ಬರ್ನ್ ರಾಜಧಾನಿಯಾದ ಸ್ಟಗಾರ್ಟ್ನಲ್ಲಿ. ತಂದೆ ಜಾರ್ಜ್ ಲುಡ್ವಿಗ್ ಉಂಟೆರ್ಬರ್ನ್ ಡ್ಯೂಕ್ ಕಾರ್ಲ್ ಯುಜೆನ್ ಆಸ್ಥಾನದಲ್ಲಿ ಕಂದಾಯ ಕಚೇರಿಯ ಕಾರ್ಯದರ್ಶಿಯಾಗಿದ್ರು. ಹೆಗಲ್ ಅವರ ತಾಯಿ ಮಾರಿಯಾ ಮ್ಯಾಗ್ಡಲೇನಾ ಲೂಯಿಸಾ ಅವರು ಹೈನಲ್ಲಿ ವಕೀಲ ವೃತ್ತಿ ಮಾಡಿಕೊಂಡಿದ್ರು. ಹೆಗಲ್ 13 ವರ್ಷದ ಬಾಲಕನಾಗಿದ್ದಾಗ ಪಿತ್ತರಸ ಜ್ವರದಿಂದ ಅವರ ತಾಯಿ ಮರಣ ಹೊಂದುತ್ತಾರೆ. ಹೆಗಲ್ ಮತ್ತು ಅವರ ತಂದೆಗೂ ಕೂಡ ಈ ರೋಗ ಅಂಟಿಕೊಂಡಿತ್ತಾದರೂ ಅವರು ಬದುಕುಳಿತಾರೆ. ಹೆಗಲ್ಗೆ ಕ್ರಿಶ್ಚಿಯನ್ ಲೂಯಿಸ್ ಎಂಬ ಸಹೋದರಿ, ಜಾರ್ಜ್ ಲುಡ್ವಿಗ್ ಎಂಬ ಸಹೋದರ ಇದ್ರು. ಹೀಗೆ ತನ್ನ ಬಾಲ್ಯದಲ್ಲಿಯೇ ಅತಿ ಬುದ್ಧಿವಂತ ಹಾಗೂ ತಾರ್ಕಿಕ ಮನೋಭಾವವನ್ನ ಹೊಂದಿದ್ದ ಹೆಗಲ್ನ ಮನಸ್ಸು ಪರಮ ಸತ್ಯದ ಕಡೆಗೆ ವಾಲಿತು. ತಂದೆ ತಾಯಿಯರ ನುಡಿಮುತ್ತುಗಳು ಹೆಗಲ್ನ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಆ ಪುಟ್ಟ ಬಾಲಕನ ಚಿತ್ತ ಆಧ್ಯಾತ್ಮದತ್ತ ವಾಲಿಬಿಟ್ಟಿತ್ತು. ಹಾಗಾಗಿ ಮಹಾನ್ ತತ್ವಜ್ಞಾನಿಗಳ ಹಲವಾರು ಪುಸ್ತಕಗಳನ್ನು ಓದಿಕೊಂಡಿದ್ದನಲ್ಲದೆ ಯಾವಾಗಲೂ ಪರಮ ಸತ್ಯದ ಅರಿವಿನ ಕಡೆಗೆ ಅವನ ಏಕಾಗ್ರತೆ ನೆಟ್ಟು ಬಿಟ್ಟಿತ್ತು. ತನ್ನ ಬದುಕಿನುದ್ದಕ್ಕೂ ಹೆಗಲ್ ಪರಿಶ್ರಮ ಪಟ್ಟಿದ್ದು ಸತ್ಯದ ಅರಿವಿಗಾಗಿ. ಹಾಗಾಗಿ ತನ್ನ ಗ್ರಂಥಗಳಲ್ಲಿ, ಲೇಖನಗಳಲ್ಲಿ, ಕಾವ್ಯಗಳಲ್ಲಿ ಹೆಗಲ್ ಪರಮ ಜ್ಞಾನ ಅಥವಾ ದಿವ್ಯ ತತ್ವದ ಕಡೆಗೆ ಹೋಗುವ ಮಾರ್ಗವನ್ನು ತಿಳಿಸ್ತಾನೆ. ಅಲ್ಲದೆ ನಿಜಕ್ಕೂ ಇಡೀ ಜಗತ್ತಿನ ಸತ್ಯ ಅಂದ್ರೇನೆಂದು ಕಂಡುಕೊಂಡ ಮಹಾನ್ ಜ್ಞಾನಿಯಾಗಿ ಬಿಟ್ಟ ಹೆಗಲ್. ಇಮ್ಯಾನ್ಯುಯಲ್ ಕಾಂಟನಷ್ಟೇ ಪ್ರಸಿದ್ಧ ಹೊಂದಿದ್ದ ಮತ್ತೊಬ್ಬ ಜರ್ಮನ್ ತತ್ವಜ್ಞಾನಿ ಅಂದ್ರೆ ಅದು ಹೆಗಲ್. ಈತನ ಜ್ಞಾನ ಅಪಾರವಾದದ್ದು. ಹೆಗಲ್ನ ತತ್ವ ಗ್ರಂಥಗಳಲ್ಲಿ ಇಲ್ಲದ ವಿಷಯವೇ ಇಲ್ಲ. ಆತನದು ಬಹು ಮಹತ್ವಪೂರ್ಣವಾದ ತತ್ವ ಚಿಂತನೆ. ಆಧುನಿಕ ಪಾಶ್ಚಾತ್ಯ ತತ್ವಶಾಸ್ತ್ರವು ತನ್ನ ಬೆಳವಣಿಗೆಯ ಪರಾಕಾಷ್ಠೆಯನ್ನ ಈತನ ಚಿಂತನೆಯಲ್ಲಿ ಪಡೆಯ ತಿನ್ನಬಹುದು. ಹೆಗಲ್ನ ಕೊಡುಗೆಯಾದ ಡಯಾಲೆಕ್ಟಿಕ್ ಎಂಬ ವಿಮರ್ಶಾ ವಿಧಾನವು ಹೆಗಲ್ನನ್ನ ಜಗದ್ವಿಖ್ಯಾತಗೊಳಿಸಲು ಪೂರಕವಾಯಿತು. ಈತನ ಪ್ರಮುಖ ಗ್ರಂಥಗಳೆಂದರೆ ಫಿನಾಮಿನಾಲಜಿ ಆಫ್ ಸ್ಪಿರಿಟ್, ಫಿಲಾಸಫಿ ಆಫ್ ಮೈಂಡ್, ಫಿಲಾಸಫಿ ಆಫ್ ಆರ್ಟ್, ಫಿಲಾಸಫಿ ಆಫ್ ಹಿಸ್ಟರಿ, ಫಿಲಾಸಫಿ ಆಫ್ ರಿಲಿಜಿಯನ್, ಲಾಜಿಕ್, ಆಸ್ಥೆಟಿಕ್ಸ್ ಆ್ಯಂಡ್ಸ್. ಇವಿಷ್ಟು ಹೆಗಲ್ನ ಪ್ರಮುಖವಾದ ಗ್ರಂಥಗಳು. ಹೆಗಲ್ನ ದೃಷ್ಟಿಯಲ್ಲಿ ಅಂತಿಮ ಸತ್ಯವೇ ಪರಮ ಚೈತನ್ಯ. ಇದನ್ನ ಆತ ಆಬ್ಸಲ್ಯೂಟ್ ಎಂದು, ಸ್ಪಿರಿಟ್ ಎಂದು, ಮೈಂಡ್ ಎಂದು ಕರೀತಾನೆ. ಇದು ವಿಚಾರಕ್ಕೆ ಹಾಗೂ ಬುದ್ಧಿಗೆ ಸಿಲುಕುವಂತಹದ್ದು. ಯಾಕಂದ್ರೆ ಈತನ ದೃಷ್ಟಿಯಲ್ಲಿ ಬುದ್ಧಿಯ ಸ್ವರೂಪವೇ ಪರಮ ಚೈತನ್ಯದ ಸ್ವರೂಪವಾಗಿರುತ್ತೆ. ಇವನ ಅಭಿಪ್ರಾಯದಲ್ಲಿ ಇರುವು ಅಂದ್ರೆ ರಿಯಲ್, ಅರಿವು ಅಂದ್ರೆ ರೇಷನಲ್ ಎರಡೂ ಒಂದೇ ಆಗಿರುತ್ತೆ. ಅಂದರೆ ಇರುವು ಪರಮ ಸತ್ಯವು ಅರಿವಿಗೆ ಮೀರಿದ ವಸ್ತುವಲ್ಲ. ಸತ್ಯ ಬೇರೆ, ಜ್ಞಾನ ಬೇರೆಯಲ್ಲ. ಅಂದರೆ ಜ್ಞಾನಕ್ಕೆ ಅಥವಾ ಬುದ್ಧಿಗೆ ಅನುಸಾರವಾಗಿ ಇರುವಂತಹುದೇ ಸತ್ಯ. ಈ ಸತ್ಯವನ್ನ ವಿಚಾರದಿಂದ ತಿಳಿಯಬಹುದು. ಆದ್ದರಿಂದಲೇ ಹೆಗಲ್ ರಿಯಲ್ ಈಸ್ ರೇಷನಲ್ ಎಂದು ಹೇಳ್ತಾನೆ. ಬುದ್ಧಿ ಪ್ರಧಾನವು ಬುದ್ಧಿಗನುಸಾರವಾಗಿಯೂ ಇರುವುದೇ ಅಂತಿಮ ಸತ್ಯವೆಂಬುದು ಅವನ ಮತ. ಈ ಪರಮ ಸತ್ಯವು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ಪರಬ್ರಹ್ಮನಂತೆ ನಿರ್ವಿಶೇಷ ತತ್ವವಲ್ಲ. ಅದು ತನ್ನಲ್ಲೇ ವಿಶ್ವದ ಎಲ್ಲ ದ್ವಂದ್ವಗಳನ್ನು ಒಳಗೊಂಡ ತತ್ವ. ಈ ಪರಿಪೂರ್ಣವಾದ ಮತ್ತು ಸ್ವತಂತ್ರವಾದ ಅಂತಿಮ ಸತ್ಯವನ್ನ ತಿಳಿಯುವುದೇ ಸಾಕ್ಷಾತ್ಕಾರ. ಇದನ್ನ ಬಿಟ್ಟು ಬೇರೇನೂ ಇಲ್ಲ. ಹಾಗಾಗಿ ಹೆಗಲನ ಅಭಿಪ್ರಾಯದಲ್ಲಿ ನಿಜವಾದ ತತ್ವಜ್ಞಾನವು ಎಲ್ಲಾ ರೀತಿಯ ದ್ವಂದ್ವಗಳನ್ನು ಒಪ್ಪಿಕೊಳ್ಳಬೇಕು. ಆನಂತರದಲ್ಲಿ ಅದು ಹೇಗೆ ಪರಮ ಸತ್ಯದ ಅವಿಭಾಜ್ಯ ಅಂಗವಾಗಿದೆ ಎಂಬುದನ್ನು ವಿವರಿಸುವಂತಿರಬೇಕು. ನಮ್ಮ ಅನುಭವಗಳೆಲ್ಲವನ್ನು ವಿಮರ್ಶೆ ಮಾಡಿ ಎಲ್ಲವನ್ನು ವಿವರಿಸುವ ಅಂತಿಮ ಸತ್ಯವನ್ನ ಕಂಡುಹಿಡಿಯುವುದೇ ತತ್ವಶಾಸ್ತ್ರದ ಗುರಿಯಾಗಿರಬೇಕು. ತಿಳಿದುದರಿಂದ ತಿಳಿಯುವುದನ್ನ ಅರಿಯಬೇಕೆಂದು ಮತ್ತು ತಿಳಿದುದರ ಆಧಾರದ ಮೇಲೆ ಜ್ಞಾನವನ್ನು ಬೆಳೆಸುವುದೇ ಸರಿಯಾದ ದೃಷ್ಟಿಕೋನವೆಂದು, ಅದೇ ಸರಿಯಾದ ಮಾರ್ಗವೆಂದು ಈತ ಪ್ರತಿಪಾದಿಸ್ತಾನೆ. ಈ ಪರಮ ಸತ್ಯದ ಜ್ಞಾನವನ್ನ ಪಡೆಯಲು ಈತ ಡಯಾಲೆಕ್ಟಿಕ್ ವಿಧಾನವು ಸರಿಯಾದುದೆಂದು ಭಾವಿಸ್ತಾನೆ. ಡಯಾಲೆಕ್ಟಿಕ್ ವಿಧಾನದಲ್ಲಿ ಪ್ರಮೇಯ, ಪ್ರತಿಬಂಧ ಮತ್ತು ಸಮನ್ವಯತೆ ಎಂಬ 3 ಘಟಕಗಳಿರ್ತವೆ. ನಾವು ಸಮರ್ಥಿಸಬೇಕಾದ ವಿಷಯದ ಕಲ್ಪನೆಯನ್ನ ಥೆಸಿಸ್ ಅಥವಾ ಪ್ರಮೇಯವೆಂದು, ವಾದವೆಂದು, ಗತಿ ಎಂದು ಹೇಳುತ್ತಾ ಪ್ರಥಮ ಘಟಕವನ್ನ ತಿಳಿಸ್ತಾನೆ. ಈ ಪ್ರಥಮ ಹಂತದ ಮೂಲ ಕಲ್ಪನೆಯನ್ನ ಸಂಪೂರ್ಣವಾಗಿ ವಿರೋಧಿಸುವ ತತ್ವವೇ
ಎರಡನೆಯದಾದ ಆಂಟಿಥೆಸಿಸ್ ಅಥವಾ ಪ್ರತಿವಾದ ಎಂಬುದಾಗಿರುತ್ತೆ. ಇದನ್ನ ವಿಗತಿ ತತ್ವವೆಂದು, ಪ್ರತಿವಾದವೆಂದು, ಪ್ರತಿಬಂಧವೆಂದು, ವಿರೋಧವೆಂದು ಹೇಳಲಾಗುತ್ತೆ. ಈ ಗತಿ ವಿಗತಿಗಳೆರಡನ್ನು, ವಾದ ಪ್ರತಿವಾದಗಳನ್ನು, ಪ್ರಮೇಯ ಪ್ರಬಂಧಗಳನ್ನು ಸಂಯೋಜಿಸುವ ತತ್ವವೇ ಸಮನ್ವಯತೆ ಎಂಬ ಮೂರನೆಯ ಹಂತವಾಗಿರುತ್ತೆ. ಇದನ್ನೇ ಸಿಂಥೆಸಿಸ್ ಎಂದು ಹೇಳ್ತಾನೆ. ಹೇಗಲನ ಡಯಾಲೆಕ್ಟಿಕ್ ವಿಧಾನವು ಈ ರೀತಿಯ ತಾರ್ಕಿಕ ಆಧಾರವನ್ನು ಅವಲಂಬಿಸಿರುತ್ತೆ. ಅಂದರೆ ಮೂಲ ಕಲ್ಪನೆಯಾದ ಪ್ರಮೇಯವು ದೃಢ ಹೇಳಿಕೆಯಾಗಿರುತ್ತೆ. ಇದನ್ನ ಅಸರ್ಷನ್ ಎಂದು ಕರೀತಾನೆ. ಈ ಮೂಲ ಕಲ್ಪನೆಗೆ ವಿರೋಧವಾಗಿ ಮತ್ತೊಂದು ಕಲ್ಪನೆಯು ಮೊದಲನೆಯದಕ್ಕೆ ನಕಾರಾತ್ಮಕ ಹೇಳಿಕೆಯಾಗಿದ್ದು ಪ್ರತಿಬಂಧಕವಾದುದರಿಂದ ಅದನ್ನ ಆಂಟಿಥೆಸಿಸ್ ಎಂದು ಹೇಳ್ತಾನೆ. ಹೀಗೆ ಮೊದಲಿನ ದೃಢ ಹೇಳಿಕೆ ಮತ್ತು ಎರಡನೆಯ ನಕಾರಾತ್ಮಕ ಕಲ್ಪನೆಗಳ ನಡುವೆ ಪರಸ್ಪರ ವಿರೋಧ ಉಂಟಾದಾಗ ಆ ವಿರೋಧವನ್ನ ಮೆಟ್ಟಿ ನಿಲ್ಲುವ ಮತ್ತೊಂದು ಕಲ್ಪನೆ ತಲೆ ಎತ್ತುತ್ತೆ. ಅದನ್ನೇ ಸಮನ್ವಯ ಕಲ್ಪನೆ ಅಥವಾ ಸಿಂಥೆಸಿಸ್ ಎಂದು ಹೇಳಲಾಗುತ್ತೆ. ಈ ಸಮನ್ವಯ ಕಲ್ಪನೆಯು ಮೊದಲಿನ ಮೂಲ ಕಲ್ಪನೆ ಮತ್ತು ಎರಡನೆಯ ವಿರೋಧ ಕಲ್ಪನೆಯ ಸಾರವನ್ನ ಸ್ವಲ್ಪವೂ ಕುಂದದಂತೆ ತನ್ನಲ್ಲೇ ಹಿಡಿದಿಟ್ಟುಕೊಂಡು ಹೊಸ ಕಲ್ಪನೆಯನ್ನ ನೀಡುತ್ತೆ. ಹೀಗೆ ಡಯಾಲೆಕ್ಟಿಕ್ ವಿಧಾನವು ತ್ರಿವಿಧ ಸ್ವರ ಉಳ್ಳದೆಂದು ಹೇಳಬಹುದು. ಈ ಹಂತವನ್ನು ವಿವರಿಸಲು ಹೇಗಲ್ ಒಂದು ಉದಾಹರಣೆ ನೀಡ್ತಾನೆ. ಅದು ಸತ್ ತತ್ವ ಎಂಬುದು ನಮ್ಮ ಚಿಂತನೆಯ ಪ್ರಾರಂಭದ ಮೂಲ ಕಲ್ಪನೆ. ಆದರೆ ಅಸತ್ ತತ್ವವು ಅದರ ವಿರೋಧ ಕಲ್ಪನೆಯಾಗುತ್ತೆ. ಈ ವಾದ ಪ್ರತಿವಾದಗಳು ಪರಸ್ಪರ ವಿರುದ್ಧವಾದದ್ದು. ಇದನ್ನ ಸಮನ್ವಯ ಮಾಡುವ ಕಲ್ಪನೆಯೇ ಚಲನ ತತ್ವ. ಈ ಸಮನ್ವಯ ತತ್ವವಾದ ಚಲನ ತತ್ವವು ಸತ್ ಮತ್ತು ಅಸತ್ಗಳ ಸಾರವನ್ನ ತನ್ನಲ್ಲೇ ಹಿಡಿದಿಟ್ಟುಕೊಂಡು ಅದರ ಸಂಯೋಜನ ತತ್ವವನ್ನ ಹೊರತರುತ್ತೆ. ಹೀಗೆ ಬೀಯಿಂಗ್ ಮತ್ತು ನಾನ್ ಬೀಯಿಂಗ್ಗಳ ಮಧ್ಯೆ ಇರುವುದು ಬಿಕಮಿಂಗ್ ಎಂದು ಅಭಿಪ್ರಾಯ ಪಡ್ತಾನೆ. ಹೀಗೆ ಜ್ಞಾನದ ಹಿಮ್ಮುಖ ಮತ್ತು ಮುಮ್ಮುಖಗಳೆರಡರ ದಿಕ್ಕುಗಳಲ್ಲಿಯೂ ಮುಂದುವರೆದಾಗ ಜ್ಞಾನದ ದಿಗಂತ ಮತ್ತಷ್ಟು ವಿಸ್ತಾರಗೊಳ್ಳುತ್ತೆ. ಈ ವಿಧಾನವು ಸಂಪೂರ್ಣ ಸಮನ್ವಯ ಸ್ಥಿತಿ ದೊರೆಯುವವರೆಗೂ ಮುಂದುವರಿಯುತ್ತಲೇ ಇರುತ್ತೆ. ಅಂದರೆ ಸಮನ್ವಯತೆಯ ಸ್ಥಿತಿ ತಲುಪುವವರೆಗೂ ಈ ವಿವಿಧ ಸ್ತರಗಳು ಮುಂದುವರಿಯುತ್ತಲೇ ಇರ್ತವೆ. ಕೊನೆಗೆ ಅಂದರೆ ಈ ವಿವಿಧ ಸ್ತರಗಳು ನಿಂತು ಸಮನ್ವಯ ಸ್ಥಿತಿ ಪಡೆಯುವುದನ್ನೇ ಹೇಗಲ್ ಪರಮ ಚೈತನ್ಯ ಅಥವಾ ಆಬ್ಸಲ್ಯೂಟ್ ಸ್ಪಿರಿಟ್ ಎಂದು ಕರೀತಾನೆ. ಈ ನಿರುಪೇಕ್ಷ ಚೈತನ್ಯದಲ್ಲಿ ಡಯಾಲೆಕ್ಟಿಕ್ ವಿಧಾನ ನಿಂತು ಬಿಡುತ್ತೆ. ಈ ಪರಮ ಚೈತನ್ಯವನ್ನ ಹೇಗಲ್ ಐಡಿಯಲ್ ಎಂದು ಕರೀತಾನೆ. ನಾವು ಸಾಮಾನ್ಯವಾಗಿ ತಿಳಿದಿರುವಂತೆ ಐಡಿಯಾ ಎಂಬುದು ಮಾನವನ ಮಾನಸಿಕ ಕಲ್ಪನೆಯಾಗಿರದೆ ಹೇಗಲನ ದೃಷ್ಟಿಯಲ್ಲಿ ಪ್ರಪಂಚಾತೀತವಾದ ಪರಮ ಕಲ್ಪನೆಯಾಗಿರುತ್ತೆ. ಈ ಐಡಿಯಲ್ ಪ್ರಪಂಚದಲ್ಲಿ ವಿಕಸನಗೊಳ್ಳುತ್ತಾ ಹೋದಾಗ ದೊರೆಯುವ ಪ್ರಥಮ ಹಂತವೇ ಪ್ರಕೃತಿ. ಈ ಪ್ರಕೃತಿಯಲ್ಲಿ ಭೌತವಸ್ತು ಎಂಬುದು ಜಡ ವಸ್ತುವಾಗಿದ್ದು ನಿರ್ಜೀವ ತತ್ವವಾಗಿದ್ದು ಹೇಗಲನ ಡಯಾಲೆಕ್ಟಿಕ್ ವಿಧಾನದ ಮೂಲ ಕಲ್ಪನೆ ಅಥವಾ ಥೆಸಿಸ್ ಆಗಿದ್ದರೆ, ಅದಕ್ಕೆ ವಿರೋಧವಾದ ಚೈತನ್ಯವುಳ್ಳ ಜೀವತತ್ವವು ಪ್ರತಿಬಂಧಕವಾದ ಆಂಟಿಥೆಸಿಸ್ ಆಗಿರುತ್ತೆ. ಇವೆರಡರ ವಿರೋಧವನ್ನ ಪರಿಪೂರ್ಣತೆಯನ್ನ ಹೋಗಲಾಡಿಸಲು ಪ್ರಕೃತಿ ಶ್ರಮಿಸಿದಾಗ ವಿಕಸಿತಗೊಳ್ಳುವ ಸಮನ್ವಯ ಸ್ಥಿತಿಯೇ ಮನಸ್ಸೆಂಬುದು ಆಗಿರುತ್ತೆ. ಹಾಗಾಗಿ ಮನಸ್ಸೇ ತತ್ವ ಉಳ್ಳ ಮಾನವನು ನಿರ್ಜೀವ ತತ್ವವಾದ ಕಲ್ಲು ಬಂಡೆಗಳಿಗೂ ಮತ್ತು ಜೀವತತ್ವವಾದ ಪಶು ಪಕ್ಷಿ ಕ್ರಿಮಿ ಕೀಟಗಳಿಗೂ ಮಧ್ಯೆ ಕಂಡುಬರುವ ಸಮನ್ವಯ ತತ್ವವಾಗಿರ್ತಾನೆ. ಅಂದರೆ ಜಡವಾದ ಶರೀರವನ್ನ ಹೊಂದಿರುವುದರ ಜೊತೆಗೆ ಜೀವತತ್ವವಾದ ಪ್ರಾಣವನ್ನ ಹೊಂದಿದ್ದು ಅವುಗಳ ಜೊತೆಗೆ ಇಚ್ಛಾಕ್ರಿಯ ಮತ್ತು ಜ್ಞಾನಶಕ್ತಿಯುಳ್ಳ ಮನಸ್ಸನ್ನ ಹೊಂದಿರುವವನಾಗಿರ್ತಾನೆ. ಹಾಗಾಗಿ ಮಾನವನು ಭೌತವಸ್ತು ಮತ್ತು ಜೀವವಸ್ತುಗಳೆರಡರ ಅಂಶಗಳನ್ನು ಹೊಂದಿದ್ದು ಅವೆರಡನ್ನು ಸಮನ್ವಯಗೊಳಿಸುವುದರ ಜೊತೆಗೆ ಮತ್ತೊಂದು ಮನಸ್ಸು ಎಂಬ ಹೊಸ ತತ್ವವನ್ನು ಹೊಂದಿರ್ತಾನೆ. ಪ್ರಕೃತಿಯ ಈ ವಿಕಾಸವನ್ನ ಹೇಗಲ್ ತನ್ನ ಡಯಾಲೆಕ್ಟಿಕ್ ವಿಧಾನದ ಆಧಾರದ ಮೇಲೆ ವಿವರಿಸುವ ಪ್ರಯತ್ನ ನಡೆಸಿದ್ದಾನೆ. ಅಷ್ಟೇ ಅಲ್ಲ, ನೈತಿಕ ಕ್ಷೇತ್ರಕ್ಕೂ ಇದು ಹೊಸದಲ್ಲ. ನೈತಿಕ ತತ್ವಗಳ ಬಳಕೆಯೇ ಈ ಡಯಾಲೆಕ್ಟಿಕ್ ವಿಧಾನದ ಅನುಸರಣೆಯ ಫಲವೆನ್ನುವುದು ಹೇಗಲನ ಅಭಿಪ್ರಾಯ. ಉದಾಹರಣೆಗೆ, ಮಾನವ ಸುಖಾಕಾಂಕ್ಷಿಯಾಗಿದ್ದಾಗ ಸುಖ ದೊರಕಿಸಿಕೊಳ್ಳಲು ಹಣದ ಅವಶ್ಯಕತೆ ಇರುತ್ತೆ, ನಿಜ. ಈ ಧನ ಸಂಪಾದನೆಗೆ ದುಡಿಯುವ ಮಾರ್ಗವನ್ನ ಆರಿಸಿಕೊಳ್ಳಬೇಕಾಗತ್ತೆ. ತನ್ನ ಪರಿಶ್ರಮದ ಮೂಲಕ ಆತ ಹಣ ಸಂಪಾದನೆ ಮಾಡಿದಾಗ ಅದನ್ನ ಕರ್ತವ್ಯ ಪ್ರಜ್ಞೆ ಎನ್ನುತ್ತೇವೆ. ಈ ಕರ್ತವ್ಯವು ಕೇವಲ ವ್ಯಕ್ತಿಗಳ ಸುಖವನ್ನ ಪಡೆಯುವಂತಿರುವುದು ಒಂದು ದೃಷ್ಟಿಕೋನ. ಇದನ್ನೇ ವ್ಯಕ್ತಿಹಿತವೆಂದು, ವೈಯಕ್ತಿಕ ಸುಖವೆಂದು ಕರೆಯುತ್ತಾ ಇದನ್ನ ಮೂಲಭೂತ ಕಲ್ಪನೆ ಎಂದು ಪರಿಗಣಿಸಬಹುದು. ಮಾನವ ಈ ಮೂಲಭೂತ ಕಲ್ಪನೆಯಾದ ವೈಯಕ್ತಿಕ ಸುಖಕ್ಕೆ ಹೆಚ್ಚು ಗಮನವಿದ್ದಾಗ ಆತ ಹಲವಾರು ವೇಳೆ ಸಮಾಜಘಾತುಕ ಕೆಲಸಗಳನ್ನು ಮಾಡಬಹುದು. ಹಾಗಾಗಬಾರದೆಂದು ಭಾವಿಸಿ ಸಮಾಜದ ಸುಖದ ಕಡೆಗೂ ತನ್ನ ಗಮನವಿರಬೇಕೆಂದು ಹೇಳುತ್ತಾ ಮೂಲಭೂತ ಕಲ್ಪನೆಯಾದ ವ್ಯಕ್ತಿಗತ ಹಿತಕ್ಕೆ ವಿರುದ್ಧವಾಗಿ ಆತ ಸಮಾಜದ ಹಿತವನ್ನ ಬಯಸಬೇಕೆಂಬ ಪ್ರತಿಬಂಧಕ ತತ್ವವನ್ನ ವ್ಯಕ್ತಿಯ ಮೇಲೇರ್ತಾನೆ. ಹೀಗೆ ವ್ಯಕ್ತಿ ಹಿತ ಮತ್ತು ಸಾಮಾಜಿಕ ಹಿತಗಳನ್ನು ಗಮನಿಸಿ ಅವುಗಳ ನಡುವೆ ಸಾಮರಸ್ಯ ತರಬೇಕಾದರೆ ಯುಕ್ತಾಯುಕ್ತತೆಯ ಬಗ್ಗೆ ವಿವೇಚಿಸಬೇಕಾಗತ್ತೆ.
ಈ ರೀತಿಯ ಯುಕ್ತಾಯುಕ್ತ ಪರಿಭಾವನೆಗಳನ್ನೇ ನೈತಿಕ ತತ್ವಗಳೆಂದು ಹೆಸರಿಸಬಹುದು. ಹಾಗಾಗಿ ವ್ಯಕ್ತಿಹಿತ ಮತ್ತು ಸಾಮಾಜಿಕ ಹಿತಗಳೆರಡನ್ನು ಗಮನಿಸಿ ಯಾವುದಕ್ಕೂ ಧಕ್ಕೆ ಬರದಂತೆ ಸಾಮರಸ್ಯ ಉಂಟಾಗಬೇಕಾದರೆ ನೈತಿಕ ತತ್ವಗಳೆಂಬ ಪರಿಭಾವನೆಯ ಅಂಶ ಅವಶ್ಯಕವಾಗುತ್ತೆ. ಈ ದೃಷ್ಟಿಯಿಂದ ನೈತಿಕ ನಿಯಮಗಳನ್ನ ಸಿಂಥೆಸಿಸ್ ಎಂದು ಕರೆಯಲಾಗುತ್ತೆ. ಹೀಗೆ ಹೇಗಲ್ ಪ್ರಕೃತಿಯ ವಿಕಾಸದಲ್ಲಿ, ಬಾಹ್ಯ ಪ್ರಪಂಚದ ಸೃಷ್ಟಿಯಲ್ಲಿ, ಸಮಾಜದ ಬೆಳವಣಿಗೆಯಲ್ಲಿ ಮತ್ತು ಅದರ ವಿಕಾಸದಲ್ಲಿ, ರಾಜಕೀಯ ಮತ್ತು ನೈತಿಕ ಕ್ಷೇತ್ರದಲ್ಲಿ ಈ ಡಯಾಲೆಕ್ಟಿಕ್ ವಿಧಾನದ ಬಳಕೆ ಇರುವುದನ್ನು ಗುರುತಿಸ್ತಾನೆ. ಈತನ ಅಭಿಪ್ರಾಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿನ ಅಪರಿಪೂರ್ಣತೆಯು ಕೊನೆಗೆ ಆಬ್ಸಲ್ಯೂಟ್ ಸ್ಪಿರಿಟ್ ಆರ್ ಐಡಿಯಾ ಅಂದರೆ ಪರಮ ಚೈತನ್ಯದಲ್ಲಿ ಸಮನ್ವಯಗೊಂಡು ಐಕ್ಯವಾಗುತ್ತೆ. ಹಾಗಾಗಿ ಹೇಗಲ್ ಪರಮ ಚೈತನ್ಯವನ್ನ ವಿಕಾಸದ ತುತ್ತ ತುದಿ ಎಂದು ಕರೆದಿದ್ದಾನೆ. ಈ ಅಂತಿಮ ಸತ್ಯವು ಪ್ರಕೃತಿಯಲ್ಲಿ ಸೌಂದರ್ಯ ರೂಪದಲ್ಲಿ ವ್ಯಕ್ತವಾದಾಗ, ಅದರ ತಿಳುವಳಿಕೆಯು ಸೌಂದರ್ಯ ಶಾಸ್ತ್ರದಲ್ಲಿಯೂ ಆಂತರಿಕ ಅನುಭವದಲ್ಲಿ ವ್ಯಕ್ತವಾದಾಗ, ಅದು ಮತ ಧರ್ಮಶಾಸ್ತ್ರವಾಗಿಯೂ ತಾರ್ಕಿಕವಾಗಿ ಬುದ್ಧಾತ್ಮಕವಾಗಿ ಚಿಂತನೆಯ ಮೂಲಕ ಹೊರಹೊಮ್ಮಿದಾಗ ದರ್ಶನ ಶಾಸ್ತ್ರವಾಗಿಯೂ ಪರಿಣಮಿಸುತ್ತದೆಂದು ಭಾವಿಸ್ತಾನೆ. ಹಾಗಾಗಿ ಕಲೆ, ಮತಧರ್ಮ ಮತ್ತು ತತ್ವಶಾಸ್ತ್ರಗಳ ಅಧ್ಯಯನ ನಡೆಸಿದಾಗ ಪೂರ್ಣತ್ವವಾದ ಅಂತಿಮ ಸತ್ಯದ ಅರಿವು ಉಂಟಾಗುತ್ತೆ. ಸರಳವಾಗಿ ಹೇಳುವುದಾದರೆ ಈ ಮೂರು ಶಾಸ್ತ್ರಗಳು ಅಂದರೆ ಕಲೆ, ಮತಧರ್ಮ ಮತ್ತು ತತ್ವಶಾಸ್ತ್ರಗಳು ಪೂರ್ಣತ್ವದ ದರ್ಶನ ನೀಡುವುದರಿಂದ ಅವುಗಳನ್ನು ಜ್ಞಾನದ ಅತ್ಯುನ್ನತ ಶಿಖರಗಳೆಂದು ಹೇಗಲ್ ಭಾವಿಸ್ತಾನೆ. ಅದನ್ನ ಹೀಗೆ ಹೇಳ್ತಾನೆ: ಫಿಲಾಸಫರ್ ಈಸ್ ಒನ್ ಹೂ ಈಸ್ ಬಿಸಿ ಇನ್ ಫೈಂಡಿಂಗ್ ಅ ಬ್ಲ್ಯಾಕ್ ಕ್ಯಾಟ್ ಇನ್ ಅ ಡಾರ್ಕ್ ರೂಮ್ ವೇರ್ ಇಟ್ ಈಸ್ ನಾಟ್ ಎಂಬ ವಿಡಂಬನಾತ್ಮಕ ಹೇಳಿಕೆ ಹೇಗಲನ ಚಿಂತನೆಗೆ ಅನ್ವಯಿಸುವುದಿಲ್ಲ. ಕಾರಣ, ಆತನ ಚಿಂತನೆಯು ಸಮಾಜಕ್ಕೆ ಅಸಮಂಜಸವಾದ ನಾಲ್ಕು ಗೋಡೆಗಳ ಯಾವುದೋ ಒಂದು ಮೂಲೆಯಲ್ಲಿ ಕುಳಿತು ರೂಪಿಸಿದ ಅಮೂರ್ತ ಚಿಂತನೆಯಲ್ಲ. ಅದು ಜೀವನದ ಪ್ರತಿಯೊಂದು ರಂಗವನ್ನ ವಿಚಾರಣೆಗೆ ಗುರಿ ಮಾಡುತ್ತದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಡುಬರುವ ವಿವಿಧ ದೃಷ್ಟಿಕೋನಗಳನ್ನು ಒಪ್ಪಿಕೊಂಡು ಅವುಗಳ ಸಮನ್ವಯತೆಯನ್ನು ಪಡೆಯುವ ಪ್ರಯತ್ನ ನಡೆಸಬೇಕಾಗತ್ತೆ. ಆ ಪ್ರಯತ್ನವೇ ಜ್ಞಾನ ವೈಶಾಲ್ಯತೆಗೆ ಕಾರಣವಾಗುತ್ತದೆಂದು ಭಾವಿಸ್ತಾನೆ. ಈ ರೀತಿಯ ಸಮ್ಮಕ್ ಜ್ಞಾನವೇ ತತ್ವಶಾಸ್ತ್ರದ ಪರಮ ಧ್ಯೇಯವೆಂಬುದು ಹೇಗಲನ ದೃಷ್ಟಿ. ಹೀಗೆ ವೈವಿಧ್ಯತೆಯಲ್ಲಿ ಏಕತೆಯನ್ನು, ಏಕತೆಯಲ್ಲಿ ವೈವಿಧ್ಯತೆಯನ್ನು ಒಳಗೊಂಡಿರುವ ಸತ್ಯವೇ ಪರಮ ಚೈತನ್ಯವೆಂಬುದು ಹೇಗಲನ ದೃಷ್ಟಿಕೋನ. ಅದು ಎಲ್ಲವನ್ನು ಒಳಗೊಂಡ ಮತ್ತು ಯಾವುದನ್ನು ಬಿಡದ ವಿಶಾಲ ತತ್ವವಾಗಿರುತ್ತೆ. ಹಾಗಾಗಿ ಆತನ ದೃಷ್ಟಿಯಲ್ಲಿ ಪರಮ ಚೈತನ್ಯವು ವಿಕಾರರಹಿತ ನಿಶ್ಚಲ ತತ್ವವಾಗಿರದೆ ತಡೆರಹಿತ ಬೆಳವಣಿಗೆಯ ಸಂತತಿಯಾಗಿರುತ್ತೆ. ಅದನ್ನೇ ಆತ ರಿಯಲ್ ಈಸ್ ಅ ಪ್ರೋಸೆಸ್ ನಾಟ್ ಅ ಸಬ್ಸ್ಟೆನ್ಸ್ ಎಂದು ವಿವರಿಸ್ತಾನೆ. ಹೀಗೆ ವಿಶ್ವದ ಎಲ್ಲ ವೈವಿಧ್ಯತೆಗಳನ್ನು, ವೈಚಿತ್ರ್ಯಗಳನ್ನು, ವಿಸ್ಮಯಗಳನ್ನು, ವಿಭಿನ್ನತೆಗಳನ್ನು ತನ್ನಲ್ಲೇ ಸಮನ್ವಯಗೊಳಿಸಿಕೊಂಡಿರುವ ಮಹಾನ್ ತತ್ವವೇ ಈ ಪರಮ ಚೈತನ್ಯವೆಂದು, ಅದರ ಪೂರ್ಣತ್ವದ ತಿಳುವಳಿಕೆಯನ್ನೇ ಸಮ್ಯಕ್ ಜ್ಞಾನವೆಂದು ಕರೆದಿರುವುದು ಹೇಗಲನ ವೈಶಿಷ್ಟ್ಯ. ಹಾಗಾಗಿ ಇಂದಿಗೂ ಹೇಗಲ್ ಅಂದರೆ ಪಾಶ್ಚಾತ್ಯರಿಗೆ ಮಾತ್ರವಲ್ಲ, ಇಡೀ ವಿಶ್ವಕ್ಕೆ ತತ್ವವನ್ನು ಸಾರಿದ ಮಹಾನ್ ಜ್ಞಾನಿ ಹಾಗೂ ಮೇಧಾವಿಯಾಗ್ತಾನೆ ಹೇಗಲ್. ಇವಿಷ್ಟು ಹೇಗಲ್ನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.